ಜಪ ಕೂತಿದ್ದೆ ನಿಜ, ಆದರೆ ತಾಯಿ ಎಂಥದ್ದೇ ತಪಸ್ಸಲ್ಲಿರಲಿ, ಮಕ್ಕಳು ಕೂಗು ಅವಳನ್ನ ಎಚ್ಚರಿಸ್ಬಿಡುತ್ತೆ. ಇರಲಿ, ನನ್ನ ಜಪ ಮುಗ್ದಿದೆ, ಏನು ಅಂತ ಹೇಳು. ಹಾ ಅಮ್ಮ, ಈ ಪದ್ಯ ಬರೆದಿದ್ದು ನೀನೇ ಅಲ್ವಾ? ಆದರೆ ಯಾಕಮ್ಮ ಇದು ಅಪೂರ್ಣ ಆಗಿದೆ? ಇದು ಕೂಡ ನನ್ನ ಜೀವನದ ಹಾಗೆ ಅಪೂರ್ಣವಾಗಿದೆ ಅಷ್ಟೆ. ನಿಮ್ಮಪ್ಪ ಇಲ್ಲದೆ ನಾನು ಅಪೂರ್ಣವಾಗಿದ್ದೀನಲ್ಲ, ಹಾಗೆ. ಇರ್ಲಿ ಬಿಡು, ಹೀಗ್ಯಾಕದೆಲ್ಲ. ಮನಸ್ಸು ತುಂಬೋ ಹಾಗೆ ಮಕ್ಕಳು, ನೀವು ಎಲ್ಲರೂ ಜೊತೆಗಿದ್ದೀರಲ್ಲ, ಆ ಸಂತೋಷ ಭಗವಂತ ನನಗೆ ಕೊಟ್ಟಿದ್ದಾನೆ, ಅಷ್ಟು ಸಾಕು. ಅಲ್ರಪ್ಪ, ತಾಯಮ್ಮನಿಗೆ ಈಗ ಸಿಟ್ಟು ಬಂದಿದೆ, ಬೆಂಕಿ ಉಗುಳ್ತಾ ಇದ್ದಾಳೆ, ಕೊಣವೆ ಸುಡ್ತಾ ಇದ್ದಾಳೆ ಅಂದರೆ ಇದಕ್ಕೆ ನಾನು ಏನು ಹೇಳಲಿ? ನೀವು ಊರಿನ ಜನರು, ನಿಮಗೆ ತಲೆನಲ್ಲಿ ಬುದ್ಧಿ ಬೇಡವೆ? ತಾಯಮ್ಮ ತಾನಾಗೆ ಬಂದು ನಾನು ಈ ಊರಿನಲ್ಲಿ ನೆಲೆಸ್ತೀನಿ, ನನಗೆ ಜಾಗ ಕೊಡಿ ಅಂತ ಕೇಳಿದ್ಲು. ನೀವ್ಯಾಕೆ ಬೇಡ ಅಂದ್ರಿ? ನಮ್ಮೂರಲ್ಲಿ ಇರಬಾರ್ದು ಅಂತ ನಾವೆಲ್ಲ ಹೇಳಿದ್ವಿ ಸ್ವಾಮಿ. ಆ ಜಾಗ ನಮ್ಮೂರಿಗೆ ಕಳಂಕ ಅಲ್ವಾ? ಅಲ್ಲಿ ದೇವಿ ಇರೋದಕ್ಕೆ ಯಾಕೆ ಒಪ್ಪಿಗೆ ಕೊಡೋದು? ಅದಕ್ಕೆ ಬೇಡ ಅಂತ ಅಂದ್ವಿ. ಅದನ್ನೇ ನಾನು ಹೇಳ್ತಾ ಇರೋದು. ಆ ಅಹೋಬಲರಾಯರ ಜಮೀನಲ್ಲಿರೋ ಕಳಂಕನ ನಾನು ಕಳಿತೀನಿ ಅಂತಾನೆ ಮತ್ತೆ ತಾಯಮ್ಮ ಬಂದಿದ್ದು. ಆದ್ರೆ ನೀವು ದೇವರನ್ನು ನಂಬ್ತಾ ಇಲ್ವೇ? ಹಾಗಲ್ಲ ಸ್ವಾಮಿ, ಅನಾದಿ ಕಾಲದಿಂದಲೂ ಆ ಜಾಗಕ್ಕೆ ನಾವ್ಯಾರೂ ಕಾಲಿಟ್ಟಿಲ್ಲ. ಊರ್ನವ್ರು ಯಾರೂ ಅಲ್ಲಿಗೆ ಹೋಗೋಕ್ಕೂ ಆಗೋದಿಲ್ಲ. ಮತ್ತೆ ಅದನ್ನೇ ಹೇಳ್ತೀರಾ? ಅಲ್ಲ, ತಾಯಮ್ಮ ಮೊದಲನೇ ಸರಿ ಬಂದಾಗ ನಾನು ಅಲ್ಲಿದ್ನ? ಅವಳೇ ನಮ್ಮ ಮನೆಗೆ ಬಂದು ನನಗೆ ನೆಲೆಯಾಗಬೇಕು, ನೀವೇ ಗುಡಿ ಕಟ್ಟಿಸ್ಬೇಕು, ನೀವೇ ಧರ್ಮಾಧಿಕಾರಿಯಾಗಿ ನಿಂತು ಮುನ್ನಡೆಸ್ಬೇಕು ಅಂತ ನನ್ನ ಕುತ್ತಿಗೆಗೆ ಹಾರ ಹಾಕಿದ್ಲು ತಾನೆ? ನೀವೇ ಹೇಳ್ರಪ್ಪ, ಇದ್ರಲ್ಲಿ ನಂದೇನಿದೆ? ಹೌದು ಸ್ವಾಮಿ, ದೇವಿ ಮೊದಲನೇ ಸಾರಿ ಊರಿಗೆ ಬಂದಿದೆ, ಪಾಪ ನಿಮಗೆ ಗೊತ್ತಿಲ್ಲ. ಹಾಗಿದ್ದ ಮೇಲೆ ದೇವಿ ಹೇಳ್ದ ಹಾಗೆ ನೀವು ಕೇಳಬೇಕು ತಾನೆ? ನಮಗೂ ಹಾಗೆ ಅನ್ಸುತ್ತೆ, ಆದ್ರೆ ನಾವು ಅಲ್ಲಿಗೆ ಹೋಗೋಕೆ ಧೈರ್ಯ ಸಾಲ್ತಾ ಇಲ್ಲ. ಆಯ್ತು, ಈಗ ನಾನು ಏನು ಮಾಡ್ಬೇಕು ಹೇಳಿ? ಊರು ಜನರಿಗಿಂತ ನನಗೆ ಮುಖ್ಯವಾದದ್ದು ಬೇರೆ ಯಾವುದೂ ಇಲ್ಲ. ದಿನ ಒಂದೊಂದು ಹುಲ್ಲಿನ ಬಣವೆಗೆ ಬೆಂಕಿ ಬೀಳ್ತಾ ಇದೆ. ಹಿಂಗೆ ಆದರೆ ಮುಂದೆ ಏನೇನಾಗುತ್ತೋ ಅಂತ ಭಯ ಆಗ್ತಿದೆ. ಅದಕ್ಕೆ ಸ್ವಾಮಿ ನಾವು ಹೇಳ್ತಾ ಇರೋದು, ಈ ಸಮಸ್ಯೆನ ನೀವೇ ಬಗೆಹರಿಸ್ಕೊಡ್ಬೇಕು ಅಂತ. ಆದರೆ ಆ ಜಾಗ ಮಾತ್ರ ಬೇಡ ಅಂತ ಹೇಳಿ ಸ್ವಾಮಿ, ಬೇರೆ ಎಲ್ಲಾದರೂ ಪರವಾಗಿಲ್ಲ. ಏನಾದರೂ ಮಾಡಿ ಆ ತಾಯಿನ ನೀವೇ ಒಪ್ಪಿಸ್ಬೇಕು ಸ್ವಾಮಿ. ನಾನಲ್ಲ, ಆ ದೇವಿನೇ ಎಲ್ಲ ಬಗೆಹರಿಸ್ತಾಳೆ, ಚಿಂತೆ ಮಾಡಬೇಡಿ. ಆಕೆ ನನ್ನ ಕನಸಲ್ಲಿ ಬಂದು ನನ್ನ ನೆಲೆಗೆ ಏನು ಮಾಡಿದೆ ಅಂತ ಕೇಳ್ತಾ ಇರ್ತಾಳೆ. ನಾನು ಆಕೆಗೆ ನಿಮ್ಮ ಮಾತನ್ನ ಹೇಳ್ತೀನಿ, ಅವಳೇ ಎಲ್ಲ ನಡೆಸ್ತಾಳೆ. ವೆಂಕಟನಾಥ, ರಾಜಮ್ಮನ್ನ ಗಂಗಾ ಅಂತ ಬದಲಾಯಿಸಿದೀಯ, ಆಕೆನ ನನ್ನ ಮಗಳಂತನೂ ಸ್ವೀಕರಿಸಿದ್ದೀನಿ. ಒಬ್ಳೆ ಎಲ್ಲೋ ಯಾಕೋ ಇರಬೇಕು, ನಮ್ಮ ಜೊತೆನೇ ಇರ್ಲಿ ಬಿಡೋ. ಹೌದು, ಒಂಟಿ ಹೆಣ್ಣು ಒಬ್ಳೆ ಹೊರಗಡೆ ಇದ್ರೆ ಸಮಸ್ಯೆ ಆಗ್ಬೋದು. ಹೇಗಿದ್ರು ಮನೇಲಿ ನಾನು, ಅತ್ತೆ, ಸೀತಕ್ಕ ಎಲ್ಲರೂ ಇರ್ತೀವಿ. ನಮ್ಮ ಜೊತೆನೇ ಇರ್ಲಿ.
ಹೌದಮ್ಮ ಗಂಗಾ, ನೀನು ಇಷ್ಟು ದಿನ ಕಷ್ಟ ಬಿದ್ದಿದ್ ಸಾಕು. ಮುಂದೆ ನಮ್ಗಳ ಜೊತೆಗೇ ಇದ್ ಬಿಡೆ. ಇದು ಆಗ್ಬಹುದು, ನನಗೂ ಸರಿ ಅನಿಸ್ತಿದೆ. ಹೌದು ಮಗು, ನೀನೇನು ಯೋಚನೆ ಮಾಡಬೇಡ. ಹರಿನಾಮ ಸ್ಮರಣೆ ಮಾಡ್ತಾ ಇಲ್ಲೇ ಇದ್ದು ಬಿಡು. ಇಲ್ಲ, ಇದು ಹೀಗಾಗಬಾರ್ದು. ಇದು ದೈವ ಸಂಕಲ್ಪ ಅಲ್ಲ. ಗಂಗಾ ಸ್ವಾವಲಂಬಿ ಆಗಬೇಕು. ಒಂಟಿಯಾಗಿರೋ ಮಹಿಳೆಯರಿಗೆ ಮಾದರಿ ಆಗಬೇಕು. ಅವ್ರಿಗೆಲ್ಲ ಚೈತನ್ಯ ತುಂಬೋ ಶಕ್ತಿ ಆಗಬೇಕು. ಕಣ್ಣುರ್ಸೋ ಕೈ ಆಗಬೇಕು. ರೋಗಿಗಳ ಪಾಲಿಗೆ ದೇವರಾಗಬೇಕು. ನೊಂದವರ ಪಾಲಿಗೆ ಹೆಗಲಾಗಬೇಕು. ಈಕೆ ಭಾಗೀರಥಿಯಂತೆ ಪಾಪ ತೊಳೆಯೋ ತ್ರಿಪಾವಳಿಯಾಗಬೇಕು. ಗಂಗಾ, ಈಗ ಈ ನಡೆ ನಿನಗೆ ಕಷ್ಟ ಅನಿಸ್ಬಹುದು, ಆದರೆ ಈ ಕಷ್ಟದಲ್ಲೂ ನಿನಗೆ ಸಾರ್ಥಕತೆ ಸಿಗುತ್ತೆ. ನಿನ್ನ ಬದುಕು ಹೀಗೆ ನಡಿಬೇಕು ಎಂಬುದು ಹರಿವಾಯುಗಳ ಇಚ್ಛೆ. ಹರಿವಾಯುಗಳ ರಕ್ಷಣೆ ನಿನಗೆ ಸದಾ ಇರುತ್ತೆ. ಹೆದರಬೇಡ, ಹೋಗ್ಬಾ.